ಪ್ರಿಯ ನಿರೀಕ್ಷಕರೇ, ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, 1526 ಮೊಘಲ್ ದೊರೆ ಬಾಬರ್ ಭಾರತಕ್ಕೆ ಬಂದಾಗ ಬಾಬರ್ನ ಜೊತೆ ಅಫ್ಘಾನಿ ಉಲೈಮಾದ ಕುಟುಂಬವು ಕೂಡ ಬಂದಿತ್ತು. ಇದೇ ಅಫ್ಘಾನಿ ಉಲೈಮಾರ ಕುಟುಂಬದಲ್ಲಿ 1888ರಲ್ಲಿ ಮಕ್ಕಾದಲ್ಲೊಂದು ಮಗು ಜನ್ಮ ತಾಳುತ್ತೆ. ಆ ಮಗು 2 ವರ್ಷ ಇದ್ದಾಗ ತನ್ನ ತಂದೆ ಜೊತೆ ಭಾರತಕ್ಕೆ ಬಂತು. ನಂತರದಲ್ಲಿ ಅಂದರೆ 1947ರಲ್ಲಿ ಈ ಮಗು ದೊಡ್ಡದಾಗುತ್ತೆ. ಅವರೇ ಭಾರತದ ಮೊದಲ ಶಿಕ್ಷಣ ಸಚಿವರು. ಹೆಸರು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್. ನಾನಿವತ್ತು ಈ 500 ವರ್ಷಗಳ ಹಿಂದಿನ ಕಥೆಯನ್ನು, ಈ ಡೇಟ್ಗಳನ್ನು ಹಾಗೂ ಭಾರತದ ಮೊದಲ ಶಿಕ್ಷಣ ಸಚಿವ ಅಬ್ದುಲ್ ಕಲಾಂ ಆಜಾದ್ರ ಪೂರ್ತಿ ಕುಟುಂಬದ ಕಥೆಯನ್ನು ಯಾಕೆ ಹೇಳ್ತಿದ್ದೀನಿ, ಇದಕ್ಕೂ ಪ್ರಿಯಾಂಕಾ ಗಾಂಧಿ ಅವರಿಗೂ ಏನು ಸಂಬಂಧ, ಅದು ಗೊತ್ತಾಗಬೇಕಂದ್ರೆ ಬಾಬರ್ನ ಜೊತೆ ಬಂದಂತಹ ಒಂದು ಕುಟುಂಬದ ಮಗು ಸ್ವತಂತ್ರ ಭಾರತದ ಮೊದಲ ಶಿಕ್ಷಣ ಸಚಿವರಾಗಿದ್ದು ಹೇಗೆ ಮತ್ತು ಮುಂದಿನ 65 ವರ್ಷಗಳವರೆಗೆ ಭಾರತದ ಶಿಕ್ಷಣದಲ್ಲಿ ಇವರು ಏನೇನು ಮಾಡಿದ್ರು ಇದನ್ನು ತಿಳ್ಕೊಳ್ಳೇಬೇಕು. ವೀಕ್ಷಕರೇ, ನಮಗೆ ಚಿಕ್ಕಂದಿನಲ್ಲೂ ಕೂಡ ಅಕ್ಬರ್ ಮಹಾನ್ ಅಂತ ಹೇಳ್ಕೊಟ್ರು. ಪ್ರೀತಿಯ ದೊಡ್ಡ ಸಂಕೇತ ತಾಜ್ ಮಹಲ್ ಅಂದರು. ಅದನ್ನು ಶಹಜಹಾನ್ ಕಟ್ಸ್ದ ಅಂತ ಹೇಳಿದ್ರು. ಮೊಘಲ್ ಬಾದ್ಶಾಗಳ ಐಷಾರಾಮಿ ಜೀವನ ಹೇಗಿತ್ತು ಅನ್ನೋದನ್ನು ಅದ್ಭುತವಾಗಿ ವಿವರಿಸಿದ್ರು. ಕೆಂಪು ಕೋಟೆಯನ್ನು ಕಟ್ಟಿದ್ದು ಅವರೇ ಅಂತಲೂ ಹೇಳಿದ್ರು. ಆದರೆ ಎಲ್ಲೂ ಕೂಡ ಅವರು ಒಡೆದು ಹಾಕಿದ ದೇವಸ್ಥಾನ ಎಷ್ಟು ಅಂತ ಲೆಕ್ಕ ಕೊಟ್ಟಿಲ್ಲ. ಇದೆಲ್ಲ ಕಾಕತಾಳೀಯ ಅಂತೂ ಅಲ್ಲ. ಇದರ ಕನೆಕ್ಷನ್ನನ್ನು ನಾವು ನಿಮಗೆ ಈಗ ಹೇಳ್ತೀವಿ ನೋಡಿ. ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಕಾಂಗ್ರೆಸ್ ಪಕ್ಷದ ನಾಯಕ. ಈಗ ಇದೇ ಕಾಂಗ್ರೆಸ್ ಪಕ್ಷದ ವಯನಾಡಿನ ಸಂಸದರೊಬ್ಬರು ಇದ್ದಾರೆ. ಅವರ ಹೆಸರು ಪ್ರಿಯಾಂಕಾ ವಾದ್ರಾ. ಈಗ ಪ್ರಿಯಾಂಕಾ ವಾದ್ರಾ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಹೇಳಿಕೆಯಿಂದ ದೇಶದಲ್ಲಿ ಕೋಲಾಹಲ ಎದ್ದಿದೆ. ಯಾಕಂದರೆ ಅವರು ಹೇಳಿರುವಂತಹ ಈ ಹೇಳಿಕೆ ಇವತ್ತಲ್ಲ, 65ರಿಂದ 75 ವರ್ಷಗಳ ಹಿಂದೆ ಹೇಳಬೇಕಾಗಿತ್ತು. ಆದರೆ ಅವತ್ತು ಕಾಂಗ್ರೆಸ್ನ ಯಾವೊಬ್ಬ ನಾಯಕರು ಕೂಡ ಅದರ ಬಗ್ಗೆ ದನಿ ಎತ್ತಿರಲಿಲ್ಲ. ಅದರ ಪರಿಣಾಮವೇ ಮೊದಲಿಂದಲೂ ಕೂಡ ಭಾರತದ ಶಿಕ್ಷಣ ನೀತಿ ಹಿಂಗಾಗಿತ್ತು. ಈ ಶಿಕ್ಷಣ ನೀತಿಯಿಂದಲೇ ಮಕ್ಕಳ ಮನಸ್ಸಲ್ಲಿ ಭಾರತದ ಸಂಸ್ಕೃತಿಯನ್ನು, ಹಿಂದೂ ಸಂಸ್ಕೃತಿಯನ್ನು ಬಿಟ್ಟು ಮೊಘಲರ ಸಂಸ್ಕೃತಿಯನ್ನು ತುಂಬಿಸಲಾಗುತ್ತೆ. ಪ್ರಿಯಾಂಕಾ ವಾದ್ರಾ ಈಗ ಹೇಳೋದೇನೆಂದರೆ, ಮೋದಿಜಿಯವರು 2020ರಲ್ಲಿ ತಂದ ಹೊಸ ಶಿಕ್ಷಣ ನೀತಿ ಮತ್ತು 2023ರಲ್ಲಿ ತಂದಂತಹ PM ಶ್ರೀ ಯೋಜನೆ ಇದೇನಿದೆ, ಇದು ಮಕ್ಕಳ ಬ್ರೈನ್ ವಾಶ್ ಮಾಡೋದಕ್ಕೆ ತಂದಿದ್ದಾರೆ ಅಂತ. ಪ್ರಿಯಾಂಕಾ ವಾದ್ರಾ ಅವರು ಈ ರೀತಿ ಯಾಕೆ ಹೇಳಿದ್ರು? PM ಶ್ರೀ ಯೋಜನೆಯ ಕುರಿತು ಕಾಂಗ್ರೆಸ್ ಪಕ್ಷದ 2 ಮುಖ ಏನಿದೆ ಅದರ ಬಗ್ಗೆ ಇವತ್ತು ಚರ್ಚೆಯನ್ನು ಮಾಡೋಣ. ಈಗ ವೀಕ್ಷಕರೇ, ಕೇರಳದಿಂದ ಹಿಡಿದು ಕರ್ನಾಟಕ, ಹಿಮಾಚಲ ಪ್ರದೇಶ, ಜಾರ್ಖಂಡ್, ವೆಸ್ಟ್ ಬೆಂಗಾಲ್, ಇನ್ನೂ ಅನೇಕ ರಾಜ್ಯಗಳ ಈ PM ಶ್ರೀ ಯೋಜನೆಗೆ ಸಂಬಂಧಿಸಿದ ಕಥೆಯನ್ನು ಹೇಳ್ತೀವಿ ಕೇಳಿ. ವಿಡಿಯೋವನ್ನು ಕೊನೆವರೆಗೂ ಕೂಡ ಮಿಸ್ ಮಾಡಿದೆ ನೋಡಿ. ಆಗಲೇ ನಿಮಗೊಂದು ಕರೆಕ್ಟಾದ ಕ್ಲಿಯರ್ ಪಿಕ್ಚರ್ ಸಿಗೋದು. ಯಾವ ರೀತಿಯಲ್ಲಿ ಶಿಕ್ಷಣದ ಹೆಸರಲ್ಲಿ ಭಾರತದಲ್ಲಿ ಒಂದು ಜಿಹಾದನ್ನು ನಡೆಸಲಾಯಿತು ಅಂತ ಗೊತ್ತಾಗೋದು. ಮತ್ತು ಈಗ ಆ ಜಿಹಾದ್ ಹೇಗೆ ಅಂತ್ಯ ಆಗ್ತಿದೆ, ಅದರಿಂದ ಎಡಪಂಥೀಯರು ಮತ್ತು ಸನಾತನ ವಿರೋಧಿಗಳು ಹೇಗೆ ಭಯ ಪಟ್ಕೊಂಡಿದ್ದಾರೆ ಅನ್ನೋದು ಕೂಡ ನಿಮಗೆ ಅರ್ಥ ಆಗುತ್ತೆ. ವಿಷಯ ಏನಪ್ಪ ಅಂದರೆ, ಕೇರಳದಲ್ಲಿ ಈ PM ಶ್ರೀ ಯೋಜನೆಯನ್ನು ಕೇರಳದ ಕಮ್ಯುನಿಸ್ಟ್ ಸರ್ಕಾರದ ವಿಜಯನ್ ಅವರು ಸ್ವೀಕರಿಸಿರಲಿಲ್ಲ. 2023ರಲ್ಲಿ ಆಲ್ಮೋಸ್ಟ್ ಎಲ್ಲ ರಾಜ್ಯಗಳು ಇದನ್ನು ಅಕ್ಸೆಪ್ಟ್ ಮಾಡಿಕೊಂಡ್ವು. ಆದರೆ 3 ರಾಜ್ಯಗಳನ್ನು ಬಿಟ್ಟು, ಒಂದು ತಮಿಳುನಾಡು, ಮತ್ತೊಂದು ಕೇರಳ, ಇನ್ನೊಂದು ವೆಸ್ಟ್ ಬೆಂಗಾಲ್. ಈ PM ಶ್ರೀ ಯೋಜನೆಯ ಉದ್ದೇಶ ಶಿಕ್ಷಣವನ್ನು ಬಲಿಷ್ಠಗೊಳಿಸೋದು, ಶಾಲೆಗಳನ್ನು ಗುಣಾತ್ಮಕವಾಗಿ ಬಲಪಡಿಸೋದು. ಕೇರಳ ಸರ್ಕಾರ ಸ್ಟಾರ್ಟಿಂಗಲ್ಲಿ ಹೇಳುತ್ತೆ, ನಾವು ಈ ಯೋಜನೆಯನ್ನು ಜಾರಿಗೆ ತರೋದಕ್ಕೆ ಬಿಡೋದಿಲ್ಲ ಅಂತ. ಈ ಯೋಜನೆ NEPಯ ಒಂದು ಭಾಗ ಆಗಿರೋದ್ರಿಂದ ಇದನ್ನು ಕಾರ್ಯಗತಗೊಳಿಸಲು ಆಗೋದಿಲ್ಲ ಅಂತ ಹೇಳ್ತಾರೆ. NEP ಅನ್ನೋದು ಕೇಸರೀಕರಣದ ಅಂದರೆ ಹಿಂದುತ್ವದ ಶಿಕ್ಷಣ ನೀತಿ ಅಂತ ಹೇಳ್ತಾರೆ. ಕೇರಳದ ಎಡಪಂಥೀಯರು ಇದನ್ನು ಕಡ್ಡಿ ಮುರಿದಂಗೆ ವಿರೋಧಿಸ್ಬಿಡ್ತಾರೆ. ಇದೇ ರೀತಿ ತಮಿಳುನಾಡು, ವೆಸ್ಟ್ ಬೆಂಗಾಲ್ ಕೂಡ ವಿರೋಧ ಮಾಡುತ್ತೆ. ಇವರುಗಳ ಪ್ರಕಾರ ಹೊಸ ಶಿಕ್ಷಣ ನೀತಿಯಲ್ಲಿ 3 ಭಾಷೆಗಳ ಫಾರ್ಮುಲಾ ಇದೆ. ಅದರಲ್ಲಿ ಹಿಂದಿಯನ್ನು ಹೇರಲಾಗ್ತಿದೆ ಅನ್ನೋದು.
ಮತ್ತು ನಮ್ಮ ರಾಜ್ಯಗಳ ಸಂಸ್ಕೃತಿ ಮತ್ತು ಭಾಷೆಯನ್ನು ಹತ್ತಿಕ್ಕಲಾಗ್ತಿದೆ ಅಂತ ಹೇಳ್ತಾರೆ. ಜೊತೆಗೆ ಕೇಸರೀಕರಣ ಮಾಡಲಾಗ್ತಿದೆ ಅಂತಲೂ ಆರೋಪ ಮಾಡ್ತಾರೆ. ಕೇರಳ 2023ರಲ್ಲಿ ಈ ಯೋಜನೆಗೆ ಸಹಿ ಹಾಕೋದಕ್ಕೆ ನಿರಾಕರಿಸ್ಬಿಡುತ್ತೆ. ತಮಿಳುನಾಡು, ವೆಸ್ಟ್ ಬೆಂಗಾಲ್ ಕೂಡ ಇದಕ್ಕೆ ಸಹಿಯನ್ನು ಹಾಕೋದಿಲ್ಲ. ಆದರೆ ಕಳೆದ ಅಕ್ಟೋಬರ್ 19, 2025ಕ್ಕೆ ಕೇರಳದ ಶಿಕ್ಷಣ ಸಚಿವರಾದ ವಿ ಶಿವನ್ಕುಟ್ಟಿ ಅವರು ಒಂದು ಪ್ರೆಸ್ ಕಾನ್ಫರೆನ್ಸ್ ಅನ್ನು ಮಾಡ್ತಾರೆ. ಇದಕ್ಕಿದ್ದಂಗೆ ಈ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಅವ್ರು ಹೇಳ್ತಾರೆ, ನಾವು PM ಶ್ರೀ ಯೋಜನೆಗೆ ಸಹಿ ಹಾಕ್ತಾ ಇದ್ದೇವೆ ಅಂತ. ಅಷ್ಟೇ ಅಲ್ಲ, ಈ ಯೋಜನೆ ನಮ್ಮ ರಾಜ್ಯಕ್ಕೆ ಅವಶ್ಯಕತೆ ಇದೆ ಅಂತ ಹೇಳ್ತಾರೆ. ಅರೆ, ಅವತ್ತು ಆಗದೇ ಇದ್ದಿದ್ದು ಇವತ್ತು ಹೇಗೆ ಸಾಧ್ಯ ಆಯಿತು? ಅವತ್ತು ಇಷ್ಟ ಆಗದ ನೀತಿ ಇವತ್ತು ಹೇಗೆ ಒಪ್ಕೊಂಡ್ರು? ಇಲ್ಲಿ ಕೇರಳ ಸರ್ಕಾರ ದಿಢೀರ್ ಬದಲಾಗೋದಕ್ಕೆ ಕಾರಣ ಕೂಡ ಇದೆ. ನೋಡಿ, ಕೇರಳ ಸರ್ಕಾರದ ಬಳಿ ಈಗ ಫಂಡ್ ಇಲ್ಲ. ಶಿಕ್ಷಣ ನೀಡೋದಕ್ಕಾಗಲಿ, ಸ್ಕಾಲರ್ಶಿಪ್ ನೀಡೋದಕ್ಕಾಗಲಿ ಅವ್ರ ಹತ್ರ ಯಾವುದೇ ಹಣ ಇಲ್ಲ. ಸೊ ಈ ಪರಿಸ್ಥಿತಿಯಲ್ಲಿ ಅವರಿಗೆ ಕೇಸರಿಯೂ ಕಾಣಿಸ್ತಿಲ್ಲ, ಕೆಂಪು ಬಾವುಟವೂ ಕಾಣಿಸ್ತಾ ಇಲ್ಲ. ಕೇವಲ ಫಂಡ್ ಅಷ್ಟೇ ಕಾಣಿಸ್ತಾ ಇರೋದು. ಇವರ ಕಮ್ಯುನಿಸ್ಟ್ ಮತ್ತು ಎಡಪಂಥೀಯ ವಿಚಾರಧಾರೆ ಕೇವಲ ಅವರ ಹತ್ರ ಫಂಡ್ ಇರೋ ತನಕ ಅಷ್ಟೇ. ಕೇರಳದಲ್ಲಿ ಯಾವಾಗ ವಿಜಯನ್ ಸರ್ಕಾರ ಈ ಯೋಜನೆಯನ್ನು ಒಪ್ಕೊಳ್ತೋ, ಸಹಿ ಹಾಕ್ತೋ ಅದಕ್ಕೆ, ಆಗ ಇಬ್ಬರು ತುಂಬಾ ವಿರೋಧವನ್ನು ಮಾಡ್ತಾರೆ. ಒಂದು ಕೇರಳದ ಮಿತ್ರ ಪಕ್ಷವಾದ CPI, ಇನ್ನೊಂದು ಕಾಂಗ್ರೆಸ್ ಹೇಳ್ತಿದೆ CPI ಮತ್ತು BJP ಪರಸ್ಪರ ಒಳಗೊಳಗೆ ಒಪ್ಪಂದವನ್ನು ಮಾಡಿಕೊಂಡಿದೆ, ಈ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಹೀಗೆ ಅಂತ. ಇದರಿಂದ ಕೇರಳದ ಸಂಸ್ಕೃತಿಯ ಮೇಲೆ ದಾಳಿಯಾಗುತ್ತೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ನೋಡಿ, ಕೇರಳದಲ್ಲಿ PM ಶ್ರೀ ಯೋಜನೆ ಜಾರಿಗೊಳಿಸಿದ್ದಕ್ಕೆ ಕಾಂಗ್ರೆಸ್ ಅಸಮಾಧಾನ ವ್ಯಕ್ತಪಡಿಸಿದೆ. ಆದರೆ ಇದೇ PM ಶ್ರೀ ಯೋಜನೆ ಕರ್ನಾಟಕದಲ್ಲಿ ಜಾರಿಯಾಗುತ್ತೆ, ತೆಲಂಗಾಣದಲ್ಲಿ ಕೂಡ ಜಾರಿಯಾಗಿದೆ. ಅಲ್ಲೂ ಕೂಡ ಕಾಂಗ್ರೆಸ್ ಪಕ್ಷವೇ ಇರೋದಲ್ವೇ? ಅಷ್ಟೇ ಯಾಕೆ, ಹಿಮಾಚಲ ಪ್ರದೇಶದಲ್ಲೂ ಕೂಡ ಇದೇ ಯೋಜನೆಯನ್ನು ಜಾರಿ ಮಾಡಲಾಗಿದೆ. ಅಲ್ಲಿರೋದು ಯಾವುದು? ಇದೇ ಕಾಂಗ್ರೆಸ್ ಪಕ್ಷ. ಆದರೆ ಅಲ್ಲಿ ಯಾರು ಇದನ್ನು ವಿರೋಧಿಸ್ತಾ ಇಲ್ಲ. ಕೇಂದ್ರ ಸರ್ಕಾರದಿಂದ ಫಂಡ್ ತಗೋತಾ ಇದ್ದಾರೆ ಎಲ್ಲರೂ. ಆದರೆ ಕೇರಳದಲ್ಲಿ ಮಾತ್ರ ಪ್ರಿಯಾಂಕಾ ಗಾಂಧಿ ಅವರು ಹೇಳ್ತಾರೆ, PM ಶ್ರೀ ಯೋಜನೆಯನ್ನು ಮಕ್ಕಳ ಬ್ರೈನ್ ವಾಶ್ ಮಾಡೋದಕ್ಕೆ ತರಲಾಗಿದೆ ಅಂತ. ಈಗ ಪ್ರಶ್ನೆ ಮೂಡೋದು, ಬೇರೆ ರಾಜ್ಯಗಳು ಅಂದರೆ ಕಾಂಗ್ರೆಸ್ ಅಧಿಕಾರದಲ್ಲಿರುವಂತಹ ಕರ್ನಾಟಕ, ತೆಲಂಗಾಣ, ಹಿಮಾಚಲ ಪ್ರದೇಶಗಳಲ್ಲಿ ಯಾಕೆ ಇದನ್ನು ವಿರೋಧ ಮಾಡ್ತಿಲ್ಲ ಅನ್ನೋದು. ಯಾಕಂದರೆ ಅಲ್ಲೆಲ್ಲ ಈ ಚುನಾವಣೆಯ ಸಮಯದಲ್ಲಿ ಜನರಿಗೆ ಒಂದಷ್ಟು ಭಾಗ್ಯಗಳು ಹಾಗೂ ಯೋಜನೆಗಳನ್ನು ನೀಡಿದ್ದಾರೆ. ಅದರಿಂದ ಸರ್ಕಾರದ ಖಜಾನೆ ಖಾಲಿಯಾಗಿಬಿಟ್ಟಿದೆ. ಸೊ ಅವರಿಗೆ ಕೇಂದ್ರದ ಫಂಡಿಂಗ್ ಬೇಕೇ ಬೇಕು. ಸೊ ಅದಕ್ಕಾಗಿಯೇ ಹಿಮಾಚಲ ಪ್ರದೇಶದಲ್ಲಿ ಸುಖ್ವಿಂದರ್ ಸುಕ್ಕು ಅವರ ಸರ್ಕಾರ ದೇವಸ್ಥಾನಗಳ ಖಜಾನೆಯನ್ನೇ ಲೂಟಿ ಮಾಡೋಕೆ ಹೊರಟಿದ್ರು. ಅಂಥ ಪರಿಸ್ಥಿತಿ ಬಂದಿದೆ ಅಲ್ಲಿ. ನಮ್ಮ ಕರ್ನಾಟಕದಲ್ಲೂ ಇದೇ ಕತೆ. ರಸ್ತೆ ಗುಂಡಿಗಳು ಮುಚ್ಚೋದಕ್ಕೆ ಆಗ್ತಾನೇ ಇಲ್ಲ ಇವರಿಂದ. ಮೂಲಭೂತ ಸೌಕರ್ಯಗಳು ಏನೂ ಆಗ್ತಾ ಇಲ್ಲ. ಒಟ್ಟಿನಲ್ಲಿ ಈ ರಾಜ್ಯಗಳ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟು ಹೋಗಿದೆ, ಕುಲಗೆಟ್ಟು ಹೋಗಿದೆ. ಆದರೆ ಪ್ರಿಯಾಂಕಾ ಗಾಂಧಿ ಮಾತ್ರ PM ಶ್ರೀ ಯೋಜನೆಯಿಂದ ಮಕ್ಕಳ ಬ್ರೈನ್ ವಾಶ್ ಮಾಡಲಾಗುತ್ತೆ ಅಂತ ಆರೋಪ ಮಾಡ್ತಾರೆ. ಹೊಸ ಶಿಕ್ಷಣ ನೀತಿ ಏನಿದೆ ಅದರಲ್ಲಿ ಕೆಲವು NCERTಯ ಪುಸ್ತಕಗಳು ಬಂದಿದೆ. ಅದರಲ್ಲಿ ಮೊಘಲರ ಇತಿಹಾಸ ಏನು ಓದಿಸುತ್ತಾ ಇದ್ರೋ ಅದನ್ನು ಕಡಿತಗೊಳಿಸಲಾಗಿದೆ. ಮಕ್ಕಳಿಗೆ ಸ್ಕಿಲ್ಫುಲ್ ಎಜುಕೇಷನ್ಗೆ ಒತ್ತು ಕೊಡಲಾಗ್ತಿದೆ. ಆದರೆ ಈ ಎಡಪಂಥೀಯರಿಗೆ ಮೊಘಲರೇ ಸರ್ವಶ್ರೇಷ್ಠರಾಗಿದ್ದರು. ಅಷ್ಟಕ್ಕೂ ಈ PM ಶ್ರೀ ಯೋಜನೆಯಿಂದ ಇವರಿಗೆ ಏನು ಮುರಿ? ಈ ಕಥೆಯನ್ನು ಮೊದಲು ಅರ್ಥ ಮಾಡ್ಕೊಳ್ಳಿ. ನೋಡಿ, ಈ ಮೋದಿಜಿಯ ಹೊಸ ಶಿಕ್ಷಣ ನೀತಿಯಿಂದ ಕೆಲವೊಂದಷ್ಟು ಪಠ್ಯಗಳನ್ನು ಪುಸ್ತಕದಿಂದ ತೆಗೆಯಲಾಗಿದೆ. ಹಿಂದೆ ಏನೆಲ್ಲ ಮೊಘಲರೇ ಶ್ರೇಷ್ಠ ಅಂತ ಹೇಳಲಾಗ್ತಿತ್ತೋ ಅದನ್ನು ಕಡಿತ ಮಾಡಲಾಗಿದೆ. ಇದು ಇವರಿಗೆ ಉರಿ ಹತ್ತಿಸಿದ್ದು. ಯಾಕಂದರೆ ಎಡಪಂಥೀಯರಿಗೆ ಮೊಘಲರೇ ಸರ್ವಶ್ರೇಷ್ಠರು. ಸೊ ಅವರಿಗೆ ತುಂಬ ಬೇಜಾರಾಗಿದೆ ಇದರಿಂದ. ಅವರಲ್ಲಿ ಒಬ್ಬರು ಈ ಪ್ರಿಯಾಂಕಾ ಗಾಂಧಿ ವಾದ್ರಾ. ಅದಕ್ಕೆ ನಾವು ನಿಮಗೆ ಸ್ಟಾರ್ಟಿಂಗ್ನಲ್ಲಿಯೇ ಈ ಮೌಲಾನಾ ಅಬುಲ್ ಕಲಾಂ ಆಜಾದ್ರ ಕಥೆಯನ್ನು ಹೇಳಿದ್ದು. ಬ್ರೈನ್ ವಾಶ್ ಮಾಡೋ ವಿಷಯ ಬಂದರೆ ಅದರ ಪ್ರಾರಂಭ ಆಗಿದ್ದೇ 75 ವರ್ಷಗಳ ಮುಂಚೆ. ಅಂದರೆ 1947ರಲ್ಲಿ ಒಬ್ಬ ಅನಕ್ಷರಸ್ಥ ವ್ಯಕ್ತಿಯನ್ನ ಮೊದಲ ಶಿಕ್ಷಣ ಸಚಿವರನ್ನಾಗಿ ಭಾರತದಲ್ಲಿ ಮಾಡಲಾಗುತ್ತೆ. ಇದೇ ಕಾಂಗ್ರೆಸ್ ಪಕ್ಷ. ಮೌಲಾನಾ ಅಬುಲ್ ಕಲಾಂ ಆಜಾದ್ ತಮ್ಮ ಜೀವನದಲ್ಲಿಯೇ ಒಮ್ಮೆ ಕೂಡ ಶಾಲೆಯ ಮೆಟ್ಟಿಲು ಹತ್ತಿರಲಿಲ್ಲ.
ಆದರೆ ಭಾರತದ ಶಿಕ್ಷಣ ವ್ಯವಸ್ಥೆಯನ್ನು ಮತ್ತು ಮುಂಬರುವ ಪೀಳಿಗೆಯನ್ನು ಸಂಪೂರ್ಣವಾಗಿ ಬ್ರೈನ್ ವಾಶ್ ಮಾಡೋದಕ್ಕೆ ಕಾಂಗ್ರೆಸ್ ಮತ್ತು ನೆಹರು ಅವರು ಸೇರಿಕೊಂಡು ಮೌಲಾನಾ ಅಬುಲ್ ಕಲಾಂ ಆಜಾದ್ರನ್ನು ಭಾರತದ ಮೊದಲ ಶಿಕ್ಷಣ ಸಚಿವರಾಗಿ ಆಯ್ಕೆ ಮಾಡ್ತಾರೆ. ಅವಾಗಿಂದ ಭಾರತದಲ್ಲಿ ಮಕ್ಕಳಿಗೆ ಅಕ್ಬರ್ ಒಬ್ಬ ಮಹಾತ್ಮ ಅಂತ ಹೇಳ್ಕೊಟ್ರು, ಶಹಾಜಹಾನ್ ಮಹಾನ್ ಪ್ರೇಮಿ ಅಂದರು. ಈ ರೀತಿಯಾಗಿ ಶಿಕ್ಷಣವನ್ನು ಸಂಪೂರ್ಣವಾಗಿ ಇಸ್ಲಾಮೀಕರಣಗೊಳಿಸಿದ್ರು. ಪ್ರಿಯಾಂಕಾ ವಾದ್ರಾ ಅವರೇ, ನಿಜವಾಗ್ಲೂ ಬ್ರೈನ್ ವಾಶ್ ಮಾಡೋದು ಅಂದರೆ ಇದು ನೋಡ್ಕೊಳ್ಳಿ. ವೀಕ್ಷಕರೇ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.